ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪನ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು. ಏನು ಇಳಿತೀಯಾ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಮಧ್ಯಾಹ್ನಕ್ಕೆ ಸಾಂಬಾರು ರೈಸ್ ಎಲ್ಲ ಮಾಡಬೇಕು. ಯಾರು ಒಂದು ಸ್ವಲ್ಪ ಪಲ್ಯ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಕಾಳೆಲ್ಲ ನೆನೆಸಿಟ್ಟಿದ್ದೀನಿ. ಬರೀ ಸಾಂಬಾರಲ್ಲದೆ ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು. ಹಾಗೇನು ಪಾಪನ ಮಲಗಿಸ್ಬೇಕು. ಟೈಮ್ ಆಗಲೇ 11 o'clock ಆಗ್ತಾ ಬಂದಿದೆ. ಅವನು ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಮಲಗೋದು ಸ್ವಲ್ಪ ಲೇಟೇ ಮಾಡ್ತಾನೆ. ಅವನ ಜೊತೆ ಆಟಾಡ್ಕೊಂಡು ಬೆಳಗ್ಗೆಯಿಂದ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಏನೂ ಕೆಲಸಗಳಿನ್ನೂ ಏನೂ ಆಗಿಲ್ಲ, ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕು. ಅವ್ನು ಮಲಗಿದ್ದಾಗ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಇವಾಗ ನೋಡ್ಕೊತಾ ಇದ್ದೀನಿ. ಹಾಯ್ ಹೇಳು ಮಗನ. ಹಾಯ್. ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಸೀರೆದು ಕುಚ್ಚು ಕೂಡ ಹಾಕೋಕ್ಕಿತ್ತು, ತುಂಬ ದಿನದಿಂದ ಹಾಕಬೇಕು. ಲಾಸ್ಟ್ ಟೈಮ್ ಕೂಡ ಅಂದ್ಕೊಂಡೆ, ನೆನ್ನೆ ಕೂಡ ನೆನ್ನೆ ಎಲ್ಲ ಅಂದ್ಕೊಂಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ಟೈಮೇ ಆಗ್ತಿಲ್ಲ. ನೋಡೋಣ ಇವತ್ತಾದರೂ ಹಾಕೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ತುಳಸಿ ಕಟ್ಟೆ ಮತ್ತು ಮನೆ ಮುಂದೆ ಕೂಡ ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊಂಡಿದ್ದೆ. ಇವಾಗ ಮಳೆ ಜಾಸ್ತಿ ಬರ್ತಾ ಇದೆ ಅಲ್ವಾ, ರಂಗೋಲಿ ಎಲ್ಲ ಅಳಿಸೇ ಹೋಗುತ್ತೆ. ಮಳೆ ಯಾವತ್ತಿರಲ್ಲ, ಒಂದು ಸ್ವಲ್ಪ ಬಿಸಿಲು ಥರ ಬಂದಿರುತ್ತಲ್ಲ, ಅವತ್ತು ಮಾತ್ರ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ಹೋಗ್ತೀನಿ ಮುಂದ್ಗಡೆ. ಇಲ್ಲ ಅಂತ ಹೇಳಿದರೆ ಮಳೆ ಬಂದ ತಕ್ಷಣ ಎಲ್ಲ ಅಳಿಸೋಗುತ್ತೆ, ಕಷ್ಟಪಟ್ಟು ಹಾಕಿದ್ದಕ್ಕೂ ಬೆಲೆ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಜಿಯೋ ಮಾರ್ಟಿಂದ ನಾನು ಸ್ವಲ್ಪ ಗ್ರಾಸರೀಸ್ನೆಲ್ಲ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಚೆಕ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಕೆಲವೊಂದು ಟೈಮ್ ಯಾವ್ದಾದ್ರು ಐಟಮ್ಸ್ನ ಮಿಸ್ ಮಾಡಿಬಿಟ್ಟಿರ್ತಾರೆ, ಅಂದರೆ ಶಾಪಲ್ಲಿ ಇಲ್ಲ ಅಂತ ಹೇಳಿದರೆ ಅದನ್ನ ಲೆಸ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಬಾಕ್ಸಸ್ನೆಲ್ಲ ಫುಲ್ಲು ಖಾಲಿಯಾಗಿಂದ ನಾನು ವಾಶ್ ಮಾಡಿ ಕೂಡ ಎತ್ತಿಟ್ಕೊಂಡಿದ್ದೆ. ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದು ಈಸಿ ಆಯಿತು. ಇವಾಗ ಡೈರೆಕ್ಟಾಗಿ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲದನ್ನೂ ರಿಫಿಲ್ ಮಾಡ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ಐಟಮ್ಸ್ ಮಾತ್ರ ಕಂಪ್ಲೀಟಾಗಿ ಖಾಲಿಯಾಗಿತ್ತು, ಆ ಬಾಕ್ಸಸ್ನ ಮಾತ್ರ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಯಾವ್ದು ಖಾಲಿಯಾಗಿತ್ತು, ಯಾವ್ದು ವಾಶ್ ಮಾಡಿದ್ದೆ ಕಂಪ್ಲೀಟಾಗಿ, ಅದನ್ನ ಮಾತ್ರ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ನೆಲ್ಲ ಹಾಗೆ ಎತ್ತಿಟ್ಕೊಳ್ತೀನಿ. ಹಾಗೆ ಎತ್ತಿಟ್ಕೊಂಡ್ಬಿಟ್ಟು ಅದು ಯಾವಾಗ ಕಂಪ್ಲೀಟಾಗಿ ಖಾಲಿಯಾಗುತ್ತೆ ಬಾಕ್ಸು, ಆವಾಗ ವಾಶ್ ಮಾಡಿಬಿಟ್ಟು ರಿಫಿಲ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದು ನನಗೆ ಈಸಿ ಅನಿಸುತ್ತೆ. ಯಾಕಂತ ಹೇಳಿದರೆ ಯಾವಾಗ ಬಾಕ್ಸ್ ವಾಶ್ ಮಾಡಿದೆ ಮತ್ತು ಎಲ್ಲದನ್ನೂ ಒಂದೇ ಸಲ ವಾಶ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಅನಿಸುತ್ತೆ ನನಗೆ. ಹಾಗಾಗಿ ಯಾವುದು ಯಾವಾಗ ಖಾಲಿ ಆಗುತ್ತೆ ಆವಾಗಲೇ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಸಲ ಮಾಡೋದಕ್ಕೆ ಹೋದರೆ ಒಂಥರ ಪ್ರೆಷರ್ ಆದಂಗೆ ಫೀಲ್ ಆಗುತ್ತೆ, ಮನೆ ಕೆಲಸಗಳೆಲ್ಲ ಪಾಪು ಇಟ್ಕೊಂಡ್ಬಿಟ್ಟು ಮಾಡೋದು. ಹಾಗಾಗಿ ನಾನು ಯಾವಾಗ ಈಸಿ ಅನಿಸುತ್ತೆ ಮತ್ತು ಯಾವಾಗ ಟೈಮ್ ಇರುತ್ತೆ, ಯಾವಾಗ ಖಾಲಿ ಆಗುತ್ತೆ ಅವಾಗೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದರೆ ಪಾಪು ಇಟ್ಕೊಂಡ್ಬಿಟ್ಟು ಕಷ್ಟ ಆಗುತ್ತೆ. ಹಾಗೆ ಮಿಕ್ಕಿದ್ದು ಗ್ರಾಸರೀಸ್ ಏನಿತ್ತು ಒಂದು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಕವರ್ಗೆ ಹಾಕಿಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೊಬಿಡ್ತೀನಿ. ಹೀಗೆ ಮಾಡೋದ್ರಿಂದ ಅದು ಮತ್ತೇನಾದ್ರು ಎತ್ಕೊಳ್ಳೋಕೆ ಹೋದಾಗೆಲ್ಲ ಚೆಲ್ಲೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ಓಪನ್ ಮಾಡ್ದೆಲ್ಲರೂ ಗ್ರಾಸರೀಸ್ ಎಲ್ಲ ಏನಿತ್ತು ಅದನ್ನ ಕೂಡ ಹಾಗೆ ಎತ್ತಿಟ್ಕೊಳ್ತೀನಿ, ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ನೋಡ್ಕೊಂಬಿಟ್ಟು ಯಾವಾಗ ಖಾಲಿ ಆಗುತ್ತೆ ಆವಾಗ ರಿಫಿಲ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಹಾಗೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆನ ತೊಳಿತಾ ಇದ್ದೀನಿ. ಮಸೂರ್ ದಾಲ್ ಮತ್ತು ನಾರ್ಮಲ್ ದಾಲ್ ಬರುತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ, ಹಾಗೆ ಎರಡು ಈರುಳ್ಳಿ 2 ಟೊಮ್ಯಾಟೊ, ಹಾಗೆ ಒಂದು 3 ಇಂದ 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೇಯೋದಕ್ಕೆ. ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು ಮತ್ತು ಸ್ಮ್ಯಾಶ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಬರ್ಸೋದಕ್ಕೆ ಇಡ್ತೀನಿ. ಒಂದು 10 ವಿಷಲ್ನ ಬರ್ಸ್ಕೊಳ್ತೀನಿ, ಆವಾಗ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಅಂದರೆ ಬೇಳೆನ ನೆನೆಸಿರ್ಲಿಲ್ವಲ್ಲ ಹಾಗಾಗಿ. ಹಾಗೆ ಅದು ವಿಷಲ್ ಬರೋದ್ರೊಳಗಡೆ ನಾನಿಲ್ಲಿ ಕಾಳನ್ನ ನೆನೆಸಿಟ್ಟಿದ್ದೆ, ಕಡಲೆಕಾಳನ್ನ, ಅದನ್ನ ಕೂಡ ನಾನು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ವಿಷಲ್ ಬರ್ಸೋದಕ್ಕೆ ಇಡ್ತಾಯಿದ್ದೀನಿ. ಅದನ್ನು ಕೂಡ ನೆನೆಸಿಟ್ಟಿದ್ದ ಕಾಳನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ನಾನು ವಿಷಲ್ ಬರೋದಕ್ಕೆ ಇಡ್ತೀನಿ. ಎರಡನ್ನ ಒಟ್ಟಿಗೆ ಇಟ್ಟಿರೋದ್ರಿಂದ ನೋಡ್ಕೋಬೇಕು, ಕಾಳಿಗೆ ಜಾಸ್ತಿ ವಿಷಲ್ ಆದರೆ ತುಂಬ ಸ್ಮ್ಯಾಶ್ ಆದಂಗೆ ಆಗುತ್ತೆ. ಹಾಗೆ ವಿಷಲ್ ಕೂಡ ಬಂತು. ನೆಕ್ಸ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿದರೆ ಕಾಳ್ದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಈ ಚಳಿಗಾಲಕ್ಕೆ ಒಂದು ಸ್ವಲ್ಪ ಪಲ್ಯ ಖಾರವಾಗಿ ನೆಂಚೋದಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಹೇಳಿದರೆ ಊಟನೇ ಮಾಡೋದು ಬೇಡ ಅನಿಸುತ್ತೆ ಟೈಮ್ಸಲ್ಲಿ. ಹಾಗೆ ಚಿಕ್ಕದಾಗಿ ನಾನೆಲ್ಲ ಚಾಪ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ಚಾಪಿಂಗ್ ಕೆಲಸ ಮುಗಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೇನು ಚಾಪಿಂಗ್ ಕೆಲಸ ಬರಲ್ವಲ್ಲ ಹಾಗಾಗಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಬೇಕಾಗುತ್ತೆ ಅಲ್ವಾ, ಅದನ್ನ ಕೂಡ ತುರಿದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ತೀನಿ ವಿಷಲ್ ಆರೋದ್ರೊಳಗಡೆ. ಹಾಗೆ ವಿಷಲ್ ಕೂಡ ಆಯಿತು. ಇನ್ನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಲ್ಯ ಅಂತ ಹೇಳಿದರೆ ಕಾಳು ಒಗ್ಗರಣೆಗೆ ಇದಕ್ಕೆ ಆಯಿಲ್ ತುಂಬ ಜಾಸ್ತಿ ಆದರೂ ಚೆನ್ನಾಗಾಗಲ್ಲ, ಒಂಥರ ಆಯಿಲೇ ಸಿಕ್ದಂಗೆ ಆಗುತ್ತೆ ಬಾಯಿಗೆ. ಹಾಗೆ ಆಯಿಲ್ ಬಿಸಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡ್ಬಿಟ್ಟು
ನೀಟಾಗಿ ರೋಸ್ಟ್ ಆಗೋ ಥರ ನಾನು ಬೇಯಿಸ್ಕೊತೀನಿ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು 1 ನಿಮಿಷ ರೋಸ್ಟ್ ಮಾಡ್ಕೊಳ್ತೀನಿ. ಅದು ರೋಸ್ಟ್ ಆದಮೇಲೆ ನಾನು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾನು ನೀಟಾಗಿ ಬೇಯಿಸ್ಕೊಳ್ತೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಒಂದು ತೆಂಗಿನ ತುರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡಿಬಿಟ್ಟು 1 ನಿಮಿಷ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರೋ ಕಾಳನ್ನ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರದ್ದು ರಸ ಏನು ಆ್ಯಡ್ ಮಾಡ್ತಾಯಿಲ್ಲ. ಕಾಳನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಪುಡಿ ಉಪ್ಪನ್ನ ಆ್ಯಡ್ ಮಾಡಿದರೆ ಚೆನ್ನಾಗಾಗುತ್ತೆ. ಕಾಳು ಬೇಯಿಸುವಾಗಲೇ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ, ಹಾಗಾಗಿ ಈಗ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಲಿಡ್ನ ಆಫ್ ಮಾಡಿದರೆ ಕಡಲೆಕಾಳ್ದು ಉಸ್ಲಿ ಕೂಡ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಸಾಂಬಾರಿಗೆ ಎತ್ತಿಟ್ಕೊಂಡಿದ್ನಲ್ಲ ಅಂದರೆ ಬೇಯಿಸಿದ್ನಲ್ಲ ಅದನ್ನು ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಅದ್ರದ್ದು ಅಂದರೆ ವಿಷಲ್ ಕೂಡ ಕಂಪ್ಲೀಟಾಗಿ ಹೋಗಿತ್ತು. ಹಾಗೆ ಅದ್ರದ್ದು ಸ್ವಲ್ಪ ಗ್ರೇವಿ ಅಂದರೆ ರಸ ಇರುತ್ತಲ್ಲ ಅದನ್ನ ಇನ್ನೊಂದು ತಪ್ಪಲೆಗೆ ಬಗ್ಗಿಸ್ಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಬೇಯಿಸಿದ್ದು ಗಸಿ ಇತ್ತಲ್ಲ ಅದನ್ನ ಕೂಡ ಈ ಸಾಂಬಾರ್ಗೆ ಆ್ಯಡ್ ಮಾಡ್ಕೊಬಿಡ್ತೀನಿ. ಅದಕ್ಕೆ ಬೇರೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದಲ್ವ ಹಾಗಾಗಿ. ಹಾಗೆ ನಾನಿಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟಿಗೆ ಬೇಳೆ ಸಾಂಬಾರಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ರಸನ ಅದು ಬೇಯಿಸಿದ ರಸ ಇತ್ತಲ್ಲ ಅದನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಖಾರ ಪುಡಿ ಅರಿಶಿನ ಪುಡಿ ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದರೂ ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹಾಗೆ ನಾನು ಚಳಿ ಆಗಿರೋದ್ರಿಂದ ಬೇಗ ಶೀತ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.